ನಮಸ್ಕಾರ. ನಾನು ಸುವರ್ಣ ನಾಗರಾಳ್, ಹಾಲು ಮತ್ತು ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ. 2-3 ದಿನಗಳಿಂದ ಮೀಡಿಯಾಗಳಲ್ಲಿ ಕುರುಬರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿಬಿಡ್ತಾರ, ಸಿದ್ದರಾಮಯ್ಯ ಅವರಿಗೆ ಸುಜಾತಿ ಪ್ರೀತಿ ಬಂದುಬಿಟ್ಟೈತಿ, ಅದು ಇದು ಅಂತ ಬೇರೆ ಬೇರೆ ಕಡೆಗಳೆಲ್ಲ ವಾಲ್ಮೀಕಿ ಸಮಾಜದ MLAಗಳಾಗಿರ್ಬೋದು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರುಗಳಾಗಿರ್ಬೋದು, ನಾವು ದಂಗೆ ಹೇಳ್ತೀವಿ, ನಾವು ಇದನ್ನು ಮಾಡಿದ್ರೆ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾಗಳಲ್ಲೆಲ್ಲ ಸುದ್ದಿ ಮಾಡಕತ್ತಾರ. ನಾವು ಕಾಗಿನೆಲೆ ಜಗದ್ಗುರುಗಳಾದಂಥ ನಿರಂಜನಾನಂದಪುರಿ ಸ್ವಾಮಿಗಳು, ಆಮೇಲೆ ಈಶ್ವರಪ್ಪನವರು, ಸಮಾಜದ ಬೇರೆ ಬೇರೆ ಮುಖಂಡರುಗಳು ಎಲ್ಲರೂ ಕಾಗಿನೆಲೆಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಹೋದ್ವಿ, ಕುರುಬರನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತ. ಆಲ್ರೆಡಿ ಕುರುಬರು 3 ಜಿಲ್ಲೆಗಳಲ್ಲಿ ಎಷ್ಟಿಯಲ್ಲಿದ್ದೀವಿ, ಗೊಂಡ, ರಾಜಗೊಂಡ, ಕುರುಬ ಅಂತ. ಕೊಡಗಿನಲ್ಲಿ ಕುರುಬ ಎಷ್ಟಿನೇ ಇದ್ದೀವಿ, ಅದನ್ನು ಬ್ರ್ಯಾಕೆಟಲ್ಲಿ ಇಟ್ಟಾರೆ. ಅದನ್ನು ತೆಗೀರಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡಿದ್ದೀವಿ. ಅದನ್ನು BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಶಿಫಾರಸು ಮಾಡಿದ್ರು. ಅದು ಈಗ ಏನೋ ಒಂದು ತಿದ್ದುಪಡಿಗೆ ವಾಪಸ್ ಬಂದು ಅದನ್ನು ವಾಪಸ್ ಕಳ್ಸಕ್ಕೆ ಮಾತ್ರ ಸಿದ್ದರಾಮಯ್ಯವರು ಇದಕ್ಕೆ ಆಸಕ್ತಿ ತೋರ್ಸ್ಯಾರ, ಹೊರತಾಗಿ ಸಿದ್ದರಾಮಯ್ಯವ್ರು ಇದನ್ನು ಮುತುವರ್ಜಿನೂ ಮಾಡಿಲ್ಲ. ನಾವು ಅಷ್ಟೊಂದು ಪಾದಯಾತ್ರೆ ಮಾಡಿದ್ರು ನಾವು ನಿಮ್ಮ ಜೊತೆಗದೀವಿ, ಸಪೋರ್ಟ್ ಅದೀವಿ ಅಂತಲೂ ಹೇಳಿಲ್ಲ. ದಯಮಾಡಿ ಇದನ್ನು ಬೇರೆ ಸಮಾಜದವರು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಕುರುಬ ಸಮಾಜದವರಿಗೆ ನಿಮ್ಗೆ ಬುದ್ಧಿ ಇಲ್ಲೇನು ಹಂಗೋ ಹಿಂಗಂದ್ರೆ ಕುರುಬ ಸಮಾಜ ಎದ್ದು ನಿಂತು ಹೋರಾಟ ಮಾಡೋಕ್ಕೆ ನಿಂತ್ರೆ ಮುಂದಿನ ಪರಿಣಾಮ ಬೇರೆ ಆಗುತ್ತೆ. ಅದಕ್ಕೆ ಮಾತಾಡಬೇಕಾದ್ರೆ ದಯಮಾಡಿ ಸ್ವಲ್ಪ ಎಚ್ಚರದಿಂದ ಮಾತಾಡ್ರಿ. ದಯಮಾಡಿ ನಾ ಈ ಮೂಲಕ ಕೇಳಿಕೊಳ್ಳೋದು ಏನಂದ್ರೆ, ಕುರುಬರು ನಾವು ಎಷ್ಟೇ ಆಗೇ ಹಾಕಿವಿ, ಆಲ್ರೆಡಿ ಎಷ್ಟೇ ಇದೀವಿ, ಹೊಸ್ದಾಗೇನು ನಾವು ಹಕ್ಕನ್ನು ಕೇಳಕತ್ತಿಲ್ಲ. ಮೊದಲಿಗಿಂದನೂ ಬ್ರಿಟಿಷರ್ ಕಾಲದಾಗಿಂದನೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿದ್ದೀವಿ. ಅದನ್ನು ಇಡೀ ಕರ್ನಾಟಕಕ್ಕೆ ವಿಸ್ತರಣೆ ಮಾಡಿರಿ ಅಂತ ನಮ್ಮ ಹಕ್ಕೊತ್ತಾಯ ಇದೆ. ಈ ಮೀಡಿಯಾದ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಜಾತಿಗಳಲ್ಲಿ ವಿಷಬೀಜವನ್ನು ಬಿತ್ತಿ ಜಗಳ ಹಚ್ಚಿ ಮೋಜು ನೋಡುವಂಥದ್ದು ಆಗಬಾರ್ದು. ದಯಮಾಡಿ ಎಲ್ಲರದು ಅವ್ರವ್ರ ಹಕ್ಕು ಅವ್ರಿಗೆ ಸಿಗ್ತೈತಿ, ಶಾಂತ ರೀತಿಯಿಂದ ಹೋಗ್ಬೇಕನ್ನೋದೇ ನಮ್ಮ ಕುರುಬರ ಉದ್ದೇಶ. ಮತ್ತು ಅವರೇನಾದರೂ ದಂಗೆ ಹೇಳ್ತೀವಿ ಅಂದ್ರೆ ಅದಕ್ಕೆ ನಾವು ರೆಡಿ, ನಾವು ದಂಗೆ ಹೇಳ್ತೀವಿ. ಸುವರ್ಣ ನಾಗರಾಳ್, ಹಾಲು ಮತ್ತು ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ.